ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಗೇಂದ್ರ ಪ್ರಕರಣದಲ್ಲಿ ಜೋರಾಗ್ತಾನೆ ಇದೆ ಪಾದಯಾತ್ರೆಯ ಪಾಲಿಟಿಕ್ಸ್. ಪಾದಯಾತ್ರೆ ಮೂಲಕನೇ ಎಲೆಕ್ಷನ್ಗೆ ಬಿಜೆಪಿ ಈಗ ಒಂದು ಟ್ರೆಂಡ್ ಸೆಟ್ ಮಾಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹೇಗೆ, ಯಾವ ರೀತಿಯಾಗಿ ಅಂತ ಅಂದ್ರೆ, ವಾಲ್ಮೀಕಿ ಸಮುದಾಯದ ಅಖಾಡದಲ್ಲೇ ಬಿಜೆಪಿ ಪಾದಯಾತ್ರೆ ಮಾಡುವುದಕ್ಕೆ ಅಂತ ಪ್ಲಾನ್ ಮಾಡಿಕೊಂಡಿದೆ. ಈ ಮೂಲಕ ವಾಲ್ಮೀಕಿ ಸಮುದಾಯವನ್ನ ಗಮನ ಸೆಳೆಯುವಂತ ಯತ್ನ. ಅದರ ಜೊತೆಗೆ 2028ರ ಚುನಾವಣೆಗೆ ತಯಾರಿ ಇದು. ಪಿಚ್ ರೆಡಿ ಮಾಡ್ತಾ ಇದ್ದಾರೆ ಬಿಜೆಪಿಗರು. ರಾಯಚೂರು ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಗಲಿದೆ ಪಾದಯಾತ್ರೆ. ಪಾದಯಾತ್ರೆಯಿಂದ ಬಿಜೆಪಿಗೆ ಬಿಗ್ ಪ್ಲಸ್ ಪಾಯಿಂಟ್ ಆಗಬಹುದು, ಕಾಂಗ್ರೆಸ್ಗೆ ಪಕ್ಕಾ ಲಾಸ್ ಕೂಡ ಆಗಬಹುದು. ಪೊಲಿಟಿಕಲ್ ಪ್ರಾಫಿಟ್ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಕೈಪಾಳ್ಯ. ಬಿಜೆಪಿಗೆ ಆಗುವ ರಾಜಕೀಯ ಲಾಭ ತಪ್ಪಿಸುವಂತೆ ಚರ್ಚೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವಂತ ಬಿಜೆಪಿ ಅದಕ್ಕೂ ಮೊದಲೇ ಎಚ್ಚೆತ್ಕೊಳ್ಬೇಕು ಅಂತ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನಾಗೇಂದ್ರ ರಾಜೀನಾಮೆ ಪಡೆದ್ರೆ ಬಿಜೆಪಿಗೆ ಆಗುವಂತ ಲಾಭ ತಪ್ಪಿಸಬೇಕು ಅಂತೇಳಿ ಸಲಹೆ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ನಿಂದ ಕೂಡ ಹೈಕಮಾಂಡ್ಗೆ ಮಾಹಿತಿ ರವಾನೆ ಆಗೋ ಸಾಧ್ಯತೆ ಇದೆ. ಹೈಕಮಾಂಡ್ ಸೂಚನೆ ಕೊಟ್ರೆ ನಾಗೇಂದ್ರ ರಾಜೀನಾಮೆ ಪಡೆಯುವಂತ ಸಾಧ್ಯತೆ. ಅಂದ್ರೆ ಬಿಜೆಪಿಗರ್ ಪಾದಯಾತ್ರೆ ಮಾಡಿ ರಾಜೀನಾಮೆ ಕೊಡಿಸಿದ್ರು ಅನ್ನುವಂತ ಕ್ರೆಡಿಟ್ ಅವ್ರು ತೆಗೆದುಕೊಳ್ಳೋದ್ರ ಬದಲು ಕಾಂಗ್ರೆಸ್ ಈಗ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹೈಕಮಾಂಡ್ ಅಸ್ತು ಅಂತು ಅಂದ್ರೆ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡ್ಕೊಳ್ಬೇಕು ಅಂತ. ಬಿಜೆಪಿಗೆ ಪಾದಯಾತ್ರೆ ಅಸ್ತ್ರ ತಪ್ಪಿಸೋದಕ್ಕೆ ರಾಜೀನಾಮೆ ಪಡೆಯುವಂತ ಚಿಂತನೆ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಡಿಫೈನ್ ಮಾಡ್ಕೊಳ್ತಾ ಇದ್ರು. ಈಗ ಏಕಾಏಕಿಯಾಗಿ ರಾಜೀನಾಮೆ ಪಡ್ಕೊಂಡ್ರೆ ಅದು ಕೂಡ ಬಿಜೆಪಿಗೆ ಅಸ್ತ್ರನೇ ಆಗ್ಬಹುದು. ನೋಡಿ, ನಾವು ಪಟ್ಟು ಹಿಡಿದಿದ್ದಕ್ಕೇನೆ ರಾಜೀನಾಮೆ ಕೊಡಿಸಿದ್ರು ಅಂತ. ಹೀಗಾಗಿ ಇದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಬಿಜೆಪಿ ಪಾದಯಾತ್ರೆಗೆ ಮುಂದಾಗ್ತಾ ಇದೆ.